ಎಸ್, ಇದು ಮಂಗಳವಾರದ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಅನ್ನೋದಕ್ಕೂ ಹೆಚ್ಚಾಗಿ ಮಹಾ ಎಕ್ಸ್ಪೋಸ್ ಸುದ್ದಿ ಅಂತಂದ್ರೆ ಬಹುಶಃ ಒಳ್ಳೆಯದು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅಂತಹ ಸುದ್ದಿ ಮಂಗಳವಾರದ ಮಹಾ ಎಕ್ಸ್ಪೋಸ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇರುವಂತಹ ಆ ರಹಸ್ಯ ಯಾವುದು? ಲಂಚದ ಸಾಮ್ರಾಜ್ಯವಾಯ್ತಾ ಸರ್ಕಾರದ ಆ ಇಲಾಖೆ? ಹಾಗಾದ್ರೆ ಆ ಇಲಾಖೆ ಯಾವುದು? ಆ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಆ ರಹಸ್ಯವನ್ನ. ಲಂಚದ ಸಾಮ್ರಾಜ್ಯವಾಗಿದೆಯಾ ಸರ್ಕಾರದ ಆ ಒಂದು ಇಲಾಖೆ? ಹಾಗಾದ್ರೆ ಆ ಇಲಾಖೆ ಏನು ಮಾಡ್ತಾ ಇದೆ? ಇಲಾಖೆಯ ಅಧಿಕಾರಿಗಳು, ಸಚಿವರು ಎಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಗೊತ್ತಿಲ್ಲ ಏನಾಗ್ತಾ ಇದೆ ಆ ಇಲಾಖೆಯಲ್ಲಿ ಅಂತ. ಆದ್ರೆ ಒಂದಂತೂ ಕ್ಲಿಯರ್, ಲಂಚದ ಸಾಮ್ರಾಜ್ಯವಾಗ್ಬಿಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಆದ ಆಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇರುವಂತಹ ಮಂಗಳವಾರದ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಅಬಕಾರಿ ಇಲಾಖೆ, ಎಸ್, ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ. ಈ ಹಿಂದೆಯೂ ಕೂಡ ಇದೇ ಇಲಾಖೆಯಲ್ಲಿ ಏನೆಲ್ಲ ಅಕ್ರಮ ಆಗಿದೆ ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಈಗ ಮತ್ತೆ ಅಬಕಾರಿ ಇಲಾಖೆಯ ಅಕ್ರಮ ಸದ್ದು ಮಾಡ್ತಾ ಇದೆ. ಮತ್ತೊಂದು ರಹಸ್ಯವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇರೋದು. ಹಾಗಾದ್ರೆ ಈ ಬಾರಿ ಅಬಕಾರಿ ಇಲಾಖೆಯಲ್ಲಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು? ಇದು ಮಂಗಳವಾರದ ಮಹಾ ಎಕ್ಸ್ಪೋಸ್ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇರುವಂತಹ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಈ ಹಿಂದೆಯೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಏನೆಲ್ಲ ಆಗಿತ್ತು ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತಿ ವರದಿಯನ್ನ ನಿಮ್ಮ ಮುಂದೆ ಇಡ್ತಾನೆ ಬಂತು. ಈಗ ಮತ್ತೆ ಅಂಥದ್ದೇ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಮತ್ತೊಂದು ರಹಸ್ಯವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇರೋದು. ಹಾಗಾದ್ರೆ ಈ ಬಾರಿ ಬಯಲಾಗ್ತಾ ಇರುವಂತಹ ರಹಸ್ಯ ಏನು ಅಂತ ತಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀರಿ. ಖಂಡಿತವಾಗ್ಲೂ ಆ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೀವಿ, ಜೊತೆಗೆ ಸಾಕ್ಷ್ಯವನ್ನು ಕೂಡ ನೀಡ್ತೀವಿ. ಕೇವಲ ಸುದ್ದಿ ಮಾಡೋದು ಮಾತ್ರ ಅಲ್ಲ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಾಕ್ಷ್ಯದ ಜೊತೆಗೆ ಆ ವರದಿಯನ್ನ ಬಿತ್ತರಿಸುತ್ತೆ. ಇವತ್ತಿನ ಈ ಕ್ಷಣದ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯೂ ಕೂಡ ಅಂಥದ್ದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.